ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಿಮಗೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಅದರ ಮೂಲಕ ಅತಿ ಶೀಘ್ರದಲ್ಲಿ ನೀವು ವಿಡಿಯೋವನ್ನ ನೋಡಿ ವಿಷಯವನ್ನ ತಿಳ್ಕೊಳ್ಬಹುದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಇವತ್ತಿನ ಒಂದು ವಿಷಯದಲ್ಲಿ ನವಗ್ರಹಗಳ ಕುರಿತಾದಂತಹ ಒಂದು ವಿಷಯವನ್ನು ಮಾತಾಡ್ತಾ ಇದ್ದೇವೆ. ನವಗ್ರಹಗಳು ನಮ್ಮ ದೇಹದ ಹೇಗೆ ನಮ್ಮ ಪಂಚೇಂದ್ರಿಯಗಳು ಹೇಗೆ ಇದೆಯೋ ಹಾಗೆ ಪಂಚಭೂತಗಳು ಇಂದ ಆಗಿರುವಂತದ್ದು ಹೇಗೆ ಇದೆಯೋ ಅಲ್ಲಿ ಪ್ರತಿಯೊಂದು ಒಂದೊಂದು ನಮ್ಮ ದೇಹದ ಕಣ್ಣುಗಳಿರ್ಬೋದು, ಅಂಗಾಂಗಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ಕಾಲು, ಮಂಡಿ ಎಲ್ಲದಕ್ಕೂ ಒಂದೊಂದು ಗ್ರಹಗಳು ಆಧಿಪತ್ಯವನ್ನು ಸಾಧಿಸಿರ್ತವೆ. ಈ ರೀತಿ ಇರುವಾಗ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿದ್ರೆ ನಿಮಗೆ ಒಳ್ಳೆಯ ರೀತಿಯಾದಂತಹ ಫಲವನ್ನ ಕೊಡ್ತದೆ. ಅದೇ ಕೆಟ್ಟ ಸ್ಥಾನದಲ್ಲಿದ್ರೆ ಅಂದ್ರೆ ನಿಮ್ಮ ಜಾತಕ ಅಥವಾ ನಿಮ್ಮ ಕುಂಡಲಿಯಲ್ಲಿ ಕೆಟ್ಟ ಸ್ಥಾನದಲ್ಲಿದ್ರೆ ಗ್ರಹಗಳು ನಿಮಗೆ ತೊಂದರೆಯನ್ನ ಕೊಡ್ತಾ ಹೋಗುತ್ತೆ. ಈ ಒಂದು ವಿಡಿಯೋದಲ್ಲಿ ಪ್ರತಿ ಗ್ರಹದ 9 ಗ್ರಹದ ಶಾಂತಿ ಮಂತ್ರವನ್ನ ನೋಡ್ತಾ ಇದ್ದೇವೆ. ಒಂದು ವೇಳೆ ಗ್ರಹ ಏನಾದರೂ ಕೆಟ್ಟದಾದಂತಹ ಸ್ಥಾನದಲ್ಲಿದ್ದರೆ ನಿಮಗೆ ಆಗುವಂತಹ ದೈಹಿಕ ತೊಂದರೆ ಅಥವಾ ದೈಹಿಕ ರೋಗಗಳಿಂದ ಮುಕ್ತಿಗೊಳ್ಳಲಿಕ್ಕೆ ಆ ಒಂದು ನಿರ್ದಿಷ್ಟವಾದ ಗ್ರಹ ಅಥವಾ ಪರ್ಟಿಕ್ಯುಲರ್ ಗ್ರಹಗಳದ್ದು ಶಾಂತಿ ಮಂತ್ರವನ್ನು ನೀವು ಪಠನೆ ಮಾಡುವ ಮೂಲಕ ತೊಂದರೆಯಿಂದ ಮುಕ್ತ ಆಗಬಹುದು ಅನ್ನುವಂತಹದ್ದನ್ನ ಗಮನಿಸಬೇಕಾದ ಅಂಶ ಆಗಿರುತ್ತದೆ. ಮುಂದೆ ನೀವು ಪ್ರತಿ ಗ್ರಹದ ಒಂದೊಂದು ಶಾಂತಿ ಮಂತ್ರವನ್ನ ತಿಳ್ಕೊಳ್ತಾ ಹೋಗ್ತೀರಾ. ಅತಿ ಶೀಘ್ರದಲ್ಲಿ ಅದನ್ನ ಪಠನೆ ಮಾಡಿ. ಹಾಗೆ ನೀವು ದಿನನಿತ್ಯ ಕೂಡ ಪಠನೆ ಮಾಡಬಹುದು ಅಥವಾ ಆಯಾ ದಿನಗಳಲ್ಲಿ ಪಠನೆ ಮಾಡಬಹುದು. ಅದರ ಮೂಲಕ ಒಂದು ಗ್ರಹಗಳ ತೊಂದರೆ ಅಥವಾ ಕೆಟ್ಟ ದೃಷ್ಟಿಯಿಂದ ನೀವು ಪಾರಾಗಿ ಒಳ್ಳೆಯ ಜೀವನವನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಬನ್ನಿ. ಮುಂದೆ ನಾವು ಪ್ರತಿ ಗ್ರಹಗಳ ಒಂದು ಶಾಂತಿ ಮಂತ್ರ, ನವಗ್ರಹಗಳ ಶಾಂತಿ ಮಂತ್ರವನ್ನ ನೋಡ್ತಾ ಜೀವನವನ್ನ ಸುಖಮಯವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಆರಂಭಿಸೋಣ. ನಾವಿವತ್ತು ನವಗ್ರಹಗಳ ಶಾಂತಿ ಮಂತ್ರವನ್ನ ಪಠನೆ ಮಾಡೋಣ. ನವಗ್ರಹಗಳು ಯಾವ್ಯಾವುದಕ್ಕೆ ಅಧಿಪತಿಯಾಗಿರುತ್ತದೆ, ಜೊತೆಗೆ ಅವರಿಂದ ಏನು ತೊಂದರೆಗಳು ಬರುತ್ತೆ ಅದರಿಂದ ನಿವಾರಣೆ ಆಗಲಿಕ್ಕೆ ಯಾವ ಶಾಂತಿ ಮಂತ್ರವನ್ನು ನಾವು ಪಠನೆ ಮಾಡ್ಬೋದು ಅನ್ನುವಂತಹದ್ದು ನಾವು ನೋಡ್ತಾ ಹೋಗೋಣ. ಯಾಕೆಂದರೆ ನಮ್ಮ ದೇಹ ಪಂಚಭೂತಗಳಿಂದ ಹೇಗೆ ಆವೃತವಾಗಿದೆಯೋ ಅದೇ ರೀತಿಯಾಗಿ ನವಗ್ರಹಗಳ ಅಧಿಪತಿಗಳು ಇರ್ತಾರೆ. ಅಂದರೆ ನಮ್ಮ ಕಣ್ಣಿರ್ಬೋದು, ನರನಾಡಿಗಳಿರ್ಬೋದು, ಕೂದಲಿರ್ಬೋದು, ಎಲ್ಲದಕ್ಕೂ ಒಂದೊಂದು ಗ್ರಹಗಳು ಅಧಿಪತಿಯಾಗಿರ್ತವೆ. ಹಾಗಾಗಿ ಪ್ರತಿ ಗ್ರಹ ಯಾವ ತೊಂದರೆಯನ್ನು ಕೊಡಬಹುದು ಅದರ ನಿವಾರಣೆಗಾಗಿ ಶಾಂತಿ ಮಂತ್ರವನ್ನು ನಾವು ಏನು ತಿಳಿಸ್ತೇನೆ ಅಂತ ನಾನು ವಿಷಯದಲ್ಲಿ ಹೇಳಿದ್ದೋ ಅದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಸೂರ್ಯನನ್ನು ನಾವು ಆರೋಗ್ಯಾಧಿಪತಿ ಅಂತ ಕರಿತೇವೆ. ಸೂರ್ಯ ನಮಗೆ ಅಶುಭ ಸ್ಥಾನದಲ್ಲಿದ್ದರೆ ಹೃದಯ, ರಕ್ತ ಸಂಬಂಧ, ಹಾಗೆ ರಕ್ತದೊತ್ತಡ ರೋಗ ಅಂದರೆ BP ಇರ್ಬೋದು, ಇವುಗಳೆಲ್ಲ ಬರಲಿಕ್ಕೆ ಮುಖ್ಯವಾದ ಕಾರಣ ಆಗ್ತದೆ. ಹಾಗಾಗಿ ಸೂರ್ಯನ ಒಂದು ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಸೂರ್ಯನ ಶಾಂತಿ ಮಂತ್ರವನ್ನು ಪಠನೆ ಮಾಡ್ಬೋದು. ಯಾವುದಪ್ಪ ಮಂತ್ರ ಅನ್ನುವಂತ ನೋಡೋದಾದರೆ, ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂಪಾರ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ. ಈ ಒಂದು ಸ್ತೋತ್ರ ಏನಿದೆಯೋ ಇದು ಶಾಂತಿ ಮಂತ್ರ. ಇದನ್ನು ಸೂರ್ಯದ ದಿನವಾದಂತಹ ಭಾನುವಾರ ನೀವು ಇದನ್ನು ಹೇಳಿದ್ರೆ ಅಥವಾ ಪ್ರತಿನಿತ್ಯ ನೀವು ಪಠನೆ ಮಾಡಿದ್ರೆ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಸೂರ್ಯನ ಸಂಬಂಧಿ ರೋಗಗಳಿದ್ರೂ ಕೂಡ ನಿವಾರಣೆ ಆಗುವಂತಹದ್ದನ್ನು ನಾವು ಗಮನಿಸಬಹುದು. ಮುಂದಿನದು ಚಂದ್ರನ ನಾವು ನಮ್ಮ ಕಂಠ ಅಂದರೆ ಧ್ವನಿಪೆಟ್ಟಿಗೆ, ಕಂಠ, ಎದೆ, ಜನನಾಂಗಗಳು ಮತ್ತು ಈ ಒಂದು ನೀರಿನ ಸಂಬಂಧಪಟ್ಟ ಅಧಿಪತಿಯಾಗಿರ್ತಾನೆ. ಒಂದು ವೇಳೆ ಅವನೇನಾದರೂ ಅಶುಭ ಸ್ಥಾನದಲ್ಲಿದ್ದರೆ, ಚಂದ್ರ ಅಶುಭ ಸ್ಥಾನದಲ್ಲಿದ್ದರೆ ಜಲೋದರ ಅಂದರೆ ನೀರಿನಿಂದ ಉಂಟಾಗುವಂತಹ ಸಮಸ್ಯೆಗಳು ಬರುವಂತಹದ್ದು ನಾವು ಗಮನಿಸಬಹುದು. ಇನ್ನು ರಕ್ತ ದೋಷಗಳು ಕಂಡುಬರ್ತದೆ, ಮೂತ್ರ ಸಂಬಂಧಪಟ್ಟ ರೋಗಗಳು ಕಂಡುಬರ್ತದೆ, ಹಾಗೆ ಸ್ತ್ರೀ ಸಂಬಂಧಿ ರೋಗಗಳು ಕಂಡುಬರುವಂತಹದ್ದು, ಜೊತೆಗೆ ಕಫದಿಂದ ಉಂಟಾಗುವಂತಹ ರೋಗಗಳನ್ನು ಒಂದು ಚಂದ್ರ ಅಶುಭ ಸ್ಥಾನದಲ್ಲಿದ್ದರೆ ಕೊಡ್ತಾನೆ.
ಚಂದ್ರನ ಒಂದು ಶಾಂತಿ ಮಂತ್ರ ಯಾವುದಪ್ಪ ಅನ್ನುವಂಥ ನೋಡೋದಾದರೆ ದಧಿಶಂಕ ತುಷಾರಾಭಂ ಕ್ಷೀರೋದಾವರ್ಣ ಸಂಭವಂ ನಮಾಮಿ ಶಶೀನಾಂ ಸೋಮಂ ಶಂಭೋರುನ್ಮಕಟಭೂಷಣಂ. ಈ ಒಂದು ಶಾಂತಿ ಮಂತ್ರವನ್ನು ಸೋಮವಾರ ಬೆಳಗ್ಗೆ ಪಠನೆ ಮಾಡೋದರಿಂದ ಅಥವಾ ಪ್ರತಿನಿತ್ಯವೂ ಪಠನೆ ಮಾಡೋದರಿಂದ ನಿಮಗೆ ಚಂದ್ರನಿಂದ ಆಗುವಂತಹ ತೊಂದರೆಗಳು ನಿವಾರಣೆ ಆಗುವಂತಹದ್ದನ್ನು ನೀವು ಗಮನಿಸಬಹುದು. ಮುಂದೊಂದು ಮಂಗಳಗೆ ನಾವು ಮೂಗು, ಕಿವಿ, ಹೊಟ್ಟೆ, ಬೆನ್ನು ಮತ್ತು ಸ್ನಾಯುಮಂಡಲದ ಅಧಿಪತಿಯಾಗಿರ್ತಾನೆ. ಒಂದು ವೇಳೆ ಮಂಗಳ ಏನಾದರೂ ಅಶುಭ ಸ್ಥಾನದಲ್ಲಿದ್ದರೆ ಮೆದುಳು ಜ್ವರ, ರಕ್ತ ವಿಕಾರಗಳು, ಹಾಗೆ ಪುಪ್ಪುಸದಿಂದ ಉಂಟಾಗುವಂತಹ ರೋಗಗಳು, ಜೊತೆಗೆ ಟೈಫಾಯ್ಡ್, ಈ ಎಲ್ಲ ರೋಗಗಳು ಉಂಟಾಗ್ತದೆ. ಈ ಒಂದು ತೊಂದರೆಯಿಂದ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮಂಗಳನ ಶಾಂತಿ ಮಂತ್ರ ಯಾವುದಪ್ಪ ಅನ್ನುವಂಥ ನೋಡೋದಾದರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಲಂ ಪ್ರಣಮಾಮ್ಯಹಂ. ಈ ಒಂದು ಶಾಂತಿ ಮಂತ್ರವನ್ನು ಪ್ರತಿನಿತ್ಯ ಅಥವಾ ಮಂಗಳವಾರ ನೀವೇನಾದರೂ ತಪ್ಪದೆ ಪಠನೆ ಮಾಡಿದ್ರೆ ಮಂಗಳ ಅಶುಭ ಸ್ಥಾನದಲ್ಲಿದ್ದು ನಿಮಗೆ ತೊಂದರೆ ಕೊಡುವಂತಹದ್ದಿದ್ದರೆ ಅದು ನಿವಾರಣೆ ಆಗುತ್ತೆ. ಆ ನಿವಾರಣೆ ಮೂಲಕ ನೀವು ಮಂಗಳನಿಂದ ಉಂಟಾಗುವಂತಹ ಒಂದು ರೋಗಗಳಿಂದ ನಿವಾರಣೆ ಪಡೆಯಬಹುದು. ಇನ್ನು ಮುಂದಿನದು ಬುಧ ಗ್ರಹವನ್ನು ನಾವು ನರಮಂಡಲ, ನಾಲಿಗೆ, ಶ್ವಾಸೋಚ್ಛ್ವಾಸ ಹಾಗೆ ಇದೆಲ್ಲವನ್ನು ಪ್ರತಿನಿಧಿಸ್ತಾನೆ. ಅಂದರೆ ನಮ್ಮ ಶ್ವಾಸಕೋಶ ಇದನ್ನೆಲ್ಲ ಪ್ರತಿನಿಧಿ ಮಾಡುವಂಥದ್ದು. ಒಂದು ವೇಳೆ ಬುಧ ಏನಾದರೂ ಅಶುಭ ಸ್ಥಾನದಲ್ಲಿದ್ದರೆ ಚರ್ಮದ ತೊಂದರೆ ಉಂಟಾಗ್ತದೆ, ಪಾರ್ಶ್ವವಾಯು ಇರ್ಬೋದು, ತೊಂದರೆಗಳು, ವಾತವ್ಯಾಧಿಗಳು ಉಂಟಾಗ್ತದೆ, ಹಾಗೆ ಮೂಗಿನ ತೊಂದರೆಗಳು ಉಂಟಾಗುವಂತಹದ್ದು, ಜೊತೆಗೆ ಉಗ್ಗು ಬರುವಂತಹದ್ದು, ಹಾಗೆ ಶ್ವಾಸಕೋಶಗಳ ರೋಗಗಳು, ಮಾನಸಿಕ ರೋಗಗಳು ಬುಧನಿಂದ ಬರುವಂತಹದ್ದು. ಬುಧನ ಶಾಂತಿ ಮಂತ್ರ ಯಾವುದಪ್ಪ ಅನ್ನುವಂಥ ನೋಡೋದಾದರೆ ಪ್ರಿಯಂಗಂ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮನ್ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಒಂದು ಮಂತ್ರವನ್ನು ನೀವು ಬುಧವಾರ ಅಥವಾ ಪ್ರತಿದಿನ ನೀವು ಪಠನೆ ಮಾಡಿದ್ರೂ ಕೂಡ ನಿಮಗೆ ಬುಧನಿಂದ ಉಂಟಾಗುವಂತಹ ತೊಂದರೆಗಳು ನಿವಾರಣೆ ಆಗ್ತದೆ. ಮುಂದಿನದಾಗಿ ಗುರು ಅಥವಾ ಬೃಹಸ್ಪತಿ. ನಾವು ಒಂದು ಶುಭಗ್ರಹವು ಕೂಡ ಅಶುಭ ಸ್ಥಾನದಲ್ಲಿದ್ದರೆ ಕೆಲವು ತೊಂದರೆಗಳನ್ನು ಕೊಡ್ತದೆ. ಗುರುವಿನ ಒಂದು ಪ್ರಭಾವ ಹೇಗಿರುತ್ತೆ ಅನ್ನುವಂಥ ನೋಡೋದಾದರೆ ಗುರುವಿನಿಂದ ಹೃದಯ, ರಕ್ತ ಪರಿಚಲನೆ, ಯಕೃತ್, ರಕ್ತ ಧಮನಿಗಳು ಹಾಗೆ ಮೂತ್ರಜನಕ ಅಂಗ ಇತ್ಯಾದಿಗಳಿಗೆ ಅಧಿಪತಿಯಾಗಿರ್ತಾನೆ. ಒಂದು ವೇಳೆ ಗುರು ಏನಾದರೂ ಅಶುಭ ಸ್ಥಾನದಲ್ಲಿ ಇರುವಂತಹದ್ದು ಕಂಡು ಬಂದರೆ ಅಪಸ್ಮಾರ, ಯಕೃತ್ ತೊಂದರೆಗಳು, ಮೂಲವ್ಯಾಧಿ, ಮಧುಮೇಹ, ಅತಿಸಾರ, ಗುಲ್ಮ, ರಕ್ತ ಅರ್ಬುದ ರೋಗಗಳು ಉಂಟಾಗುವಂತಹದ್ದನ್ನು ನಾವು ಗಮನಿಸಬಹುದು. ಹಾಗಾಗಿ ಮತ್ತು ಫ್ಯಾಟ್ ಕನ್ಸಂಪ್ಷನ್ ಅಂತ ನಾವೇನು ಹೇಳ್ತೇವಲ್ಲ, ಇಮಿಡಿಯೇಟಾಗಿ ಬಾಡಿಯಲ್ಲಿ ಕೊಬ್ಬು ಹೆಚ್ಚಾಗುವಂತಹ ಪ್ರಭಾವಗಳಿಂದ ಉಂಟಾಗುವಂತಹ ರೋಗಗಳು ಕೂಡ ಗುರುವಿಂದ ಸಿಗುವಂತಹದ್ದು. ಹಾಗಾಗಿ ಗುರುವಿನ ಶಾಂತಿ ಮಂತ್ರ ಯಾವುದಪ್ಪ ಅಂತ ನೋಡೋದಾದರೆ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಒಂದು ಶಾಂತಿ ಮಂತ್ರವನ್ನು ಪ್ರತಿನಿತ್ಯ ಅಥವಾ ಗುರುವಾರ ಬೆಳಗ್ಗೆ ಯಾವುದೇ ಮಂತ್ರಗಳಿದ್ರು ಬೆಳಗ್ಗೆ ನೀವು ಆದಷ್ಟು ಬೇಗ ಎದ್ದು ನೀವು ಈ ಮಂತ್ರಗಳ ಪಠನೆ ಮಾಡೋದರಿಂದ, ಈ ಗುರುವಿನ ಮಂತ್ರವನ್ನು ಪಠನೆ ಮಾಡೋದರಿಂದ ಗುರುವಿನಿಂದ ಉಂಟಾಗುವಂತಹ ಎಲ್ಲ ರೋಗಗಳು ನಿಮಗೆ ನಿವಾರಣೆ ಆಗುವಂತಹದ್ದನ್ನು ನೀವು ಗಮನಿಸಬಹುದು. ಮುಂದಿನದು ಶುಕ್ರನನ್ನು ನಾವು ರೂಪಕ್ಕೆ ಅಧಿಪತಿ, ನಮ್ಮ ಅಂದ ಚಂದಕ್ಕೆ ಅಧಿಪತಿಯಾಗಿರ್ತಾನೆ. ಹಾಗೆ ಚರ್ಮ, ಜನನೇಂದ್ರಿಯಗಳು, ವೀರ್ಯ, ಪಚನ ಕ್ರಿಯೆಗಳಿಗೆ ಅಧಿಪತಿಯಾಗಿರ್ತಾನೆ. ಒಂದು ವೇಳೆ ಶುಕ್ರ ಏನಾದರೂ ಅಶುಭ ಸ್ಥಾನದಲ್ಲಿದ್ದರೆ ನೇತ್ರಗಳ ತೊಂದರೆ, ಕಣ್ಣಿನ ತೊಂದರೆ ಬರ್ತದೆ. ಹಾಗೆ ಅಪಚನ ಅಂದರೆ ಪಚನಕ್ರಿಯೆಯ ತೊಂದರೆ ಬರ್ತದೆ, ಚರ್ಮ ರೋಗಗಳು ಬರ್ತದೆ, ನಪುಂಸಕತೆ ಉಂಟಾಗ್ತದೆ. ಹಾಗೆ ಸ್ತ್ರೀ ಅಥವಾ ಪುರುಷರಿಂದ ಉಂಟಾಗುವಂತಹ ರೋಗಗಳು ಅಂದರೆ ನಾವು ಈಗ ಲೈಂಗಿಕ ತೊಂದರೆ ಕೆಲವೊಂದು ರೋಗಗಳು ಅಂತ ಹೇಳ್ತೇವಲ್ಲ, ಅದು ಬರುವಂತಹದ್ದು ಸಾಧ್ಯತೆಗಳು ಇದ್ದು ಕಂಡು ಬರ್ತದೆ. ಹಾಗಾಗಿ ಶುಕ್ರನ ಒಂದು ಶಾಂತಿ ಮಂತ್ರ ಯಾವುದಪ್ಪ, ಶುಕ್ರನನ್ನು ನಾವು ತೊಂದರೆಯಿಂದ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಶುಕ್ರನ ಶಾಂತಿ ಮಂತ್ರ ಯಾವುದು ಅಂತ ನೋಡೋದಾದರೆ
ಹೇಮಕುಂಡಮನಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಾಕಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಒಂದು ಮಂತ್ರವನ್ನು ನೀವು ಶುಕ್ರವಾರ ಅಥವಾ ಪ್ರತಿನಿತ್ಯ ಪಠನೆ ಮಾಡುವುದರಿಂದ ಶುಕ್ರನ ತೊಂದರೆ ನಿವಾರಣೆಯಾಗಿ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತದೆ. ಇನ್ನು ಮುಂದಿನದು ಶನಿ. ಶನಿಯನ್ನು ನಾವು ಶನಿ ಪರಮಾತ್ಮ ಅಂತ ಕರಿತೇವೆ. ಎಲ್ಲ ಗ್ರಹಗಳಿಗೂ ಗ್ರಹದ ಹೆಸರು ಹೇಳಿ ಕರಿತೇವೆ, ಆದರೆ ಶನಿ ಗ್ರಹಕ್ಕೆ ಮಾತ್ರ ಪರಮಾತ್ಮ ಅನ್ನುವಂಥ ಹೆಸರಿರುವಂಥದ್ದು ಶನಿಗೆ ಮಾತ್ರ. ಮತ್ತು ಗ್ರಹಗಳಲ್ಲೇ ಅತ್ಯಂತ ಬಲಿಷ್ಠ ಮತ್ತು ಕೋಪಿಷ್ಠ. ಯಾವುದೇ ಗ್ರಹಗಳನ್ನು ಒಲಿಸ್ಕೊಳ್ಳಿಕ್ಕೆ ಏನಾದರೂ ಮಾಡ್ಬೋದು, ಬಟ್ ಶನಿ ಗ್ರಹವನ್ನು ಅಥವಾ ಶನಿ ಪರಮಾತ್ಮನ ಒಲಿಸ್ಕೊಳ್ಳಿಕ್ಕೆ ನೀವು ಮುಖ್ಯವಾಗಿ ಒಳ್ಳೆಯ ನಡತೆಯಿಂದ ನಡ್ಕೊಳ್ಳುವಂತಹದ್ದು ಮುಖ್ಯ, ಅಥವಾ ಮಾಡುವಂತಹ ಕಾರ್ಯಗಳಲ್ಲಿ ನೀವು ಎಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಮುಖ್ಯವಾಗಿರ್ತದೆ. ಇದು ಶನಿ ಪರಮಾತ್ಮನ ಪ್ರಭಾವ. ನೀವು ಒಳ್ಳೆಯದು ಮಾಡಿದ್ರೆ ಮಾತ್ರ ಶನಿ ಪರಮಾತ್ಮ ನಿಮಗೆ ಒಳ್ಳೆಯದನ್ನು ಕೊಡ್ತಾನೆ. ಶನಿ ಪರಮಾತ್ಮ ನಮ್ಮ ಮನುಷ್ಯನ ದೇಹದ ಮನಸ್ಸು, ಕಾಲುಗಳು, ಅಸ್ಥಿ, ಹಾಗೆ ಕೂದಲು, ಉಗುರು ಇವುಗಳಿಗೆ ಅಧಿಪತಿ ಆಗಿರ್ತಾನೆ. ಒಂದು ವೇಳೆ ಶನಿ ಪರಮಾತ್ಮ ಏನಾದರೂ ಅಶುಭ ಸ್ಥಾನದಲ್ಲಿದ್ದರೆ ಅಥವಾ ಅವನ ಕ್ರೂರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಂಧಿವಾತ, ಕೀಲುವಾತ, ನೆಗಡಿ ಅಥವಾ ಕೂದಲು ಉದುರುಗುವುದು, ನಪುಂಸಕತೆ, ಅಸ್ಥಿಗಳ ತೊಂದರೆ, ಉಗುರಿನ ವಿಕಾರ ಇದೆಲ್ಲದೂ ಉಂಟಾಗ್ತದೆ. ಈ ತೊಂದರೆಯಿಂದ ನಿವಾರಣೆ ಮಾಡಲಿಕ್ಕೆ ಶನಿ ಪರಮಾತ್ಮನ ಒಂದು ಶಾಂತಿ ಮಂತ್ರ ಯಾವುದಪ್ಪ? ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಈ ಒಂದು ಶಾಂತಿ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಹೆಚ್ಚು ಒಳ್ಳೆಯದೇ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಶನಿವಾರ ಪಠನೆಯನ್ನು ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯದನ್ನು ಆಗುವಂತಹದ್ದು ಕಾಣಬಹುದು. ಇನ್ನು ಉಳಿದಂತಹದ್ದೆರಡು ರಾಹುಕೇತುಗಳು. ಈ ಗ್ರಹಗಳಲ್ಲಿ ಅಶುಭ ಗ್ರಹಗಳು ಅಥವಾ ವಕ್ರಿ ಗ್ರಹಗಳು, ಛಾಯಾಗ್ರಹಗಳು ಅಂತ ನಾವು ಕರೀತೇವೆ. ರಾಹುಕೇತುಗಳನ್ನು ಅಶುಭ ಉಂಟು ಮಾಡುವಂಥದ್ದೇ ಹೆಚ್ಚು ಪ್ರಭಾವ. ಆದರೆ ರಾಹುವಿನಿಂದ ಏನಾದರೂ ಒಲಿದ್ರೆ, ರಾಹು ಚೆನ್ನಾಗಿತ್ತು ಅಂದರೆ ನೀವು ರಾತ್ರಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗುವಂತಹ ಪ್ರಭಾವ ಕೂಡ ರಾಹುವಿನಿಂದ ಸಿಗ್ತದೆ. ಇನ್ನು ಕೇತುವನ್ನು ಮೋಕ್ಷಕಾರಕ ಅಂತ ಕರೀತೇವೆ. ಯಾವುದೇ ವಿಷಯಗಳಿದ್ರೂ ಅಲ್ಲಿ ಮೋಕ್ಷವನ್ನು ಕೊಡ್ತಾನೆ ಕೇತು. ಹಾಗಾಗಿ ಇವೆರಡು ಗ್ರಹಗಳು ಪಾಪದೃಷ್ಟಿಗಳಿದ್ದರೆ ನಿಮಗಲ್ಲಿ ಒಂದು ಸರ್ಪದೋಷ ಉಂಟಾಗ್ತದೆ, ಇಲ್ಲ ಅಂತಂದರೆ ಚರ್ಮದ ತೊಂದರೆಗಳು ಉಂಟಾಗ್ತದೆ, ಇಲ್ಲ ನರರ ಸಂಬಂಧಿ ರೋಗಗಳು ಕಂಡು ಬರ್ತದೆ. ಈ ಎರಡು ಪಾಪಗ್ರಹಗಳ ಮಂತ್ರ ಯಾವುದಪ್ಪ ಅನ್ನುವಂಥ ನೋಡೋದಾದರೆ ರಾಹುವಿನ ಶಾಂತಿ ಮಂತ್ರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಈ ಒಂದು ಮಂತ್ರವನ್ನು ನೀವು ಸಾಯಂಕಾಲ ಸೂರ್ಯಾಸ್ತದ ನಂತರದಲ್ಲಿ ಪಠಣೆ ಮಾಡಿದ್ರೆ, ಪ್ರತಿನಿತ್ಯವೂ ಪಠಣೆ ಮಾಡೋದರಿಂದ ರಾಹುವಿನಿಂದ ಉಂಟಾಗುವಂತಹ ರೋಗ ಸಂಬಂಧಗಳು ಏನೇ ಇದ್ದರೂ ಅದರಿಂದ ನಿವಾರಣೆ ಆಗ್ತೀರಾ. ಇಲ್ಲ ರಾಹುವಿನ ದಿನ ಯಾವುದಪ್ಪ? ಶನಿವಾರ ರಾಹುವಿನ ಒಂದು ಆರಾಧನೆಯನ್ನು ಮಾಡುವಂತಹದ್ದು. ಹಾಗೆ ಕೇತುವಿನ ಶಾಂತಿ ಮಂತ್ರ ಯಾವುದು ಅನ್ನೋಂಥ ನೋಡೋದಾದರೆ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮರ್ದನಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇದು ಕೇತುವಿನ ಶಾಂತಿ ಮಂತ್ರ. ಇದು ಕೂಡ ಸೂರ್ಯಾಸ್ತದ ನಂತರ ಪ್ರತಿನಿತ್ಯ ಪಠಣೆ ಮಾಡಿ, ಅಥವಾ ಕೇತುವಿನ ದಿನವನ್ನು ಗುರುವಾರ ಆಗಿರ್ತದೆ, ಗುರುವಾರ ನೀವು ಪಠಣೆ ಮಾಡುವ ಮೂಲಕ ಕೇತುವಿನ ತೊಂದರೆ ಇದ್ದರೂ ಕೂಡ ನಿಮಗೆ ನಿವಾರಣೆಯನ್ನು ಆಗ್ತದೆ. ಮುಖ್ಯವಾಗಿ ನಾನು ಹೇಳಿದೆ, ಸರ್ಪದೋಷಗಳು ಉಂಟಾಗುವಂತಹದ್ದು ರಾಹು ಮತ್ತು ಕೇತುವಿನಿಂದ. ಹಾಗಾಗಿ ನೀವು ಅದನ್ನು ನೋಡಬೇಕು. ಯಾಕೆಂದರೆ ರಾಹು ಸರ್ಪ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ನೀವು ರಾಹು ತೊಂದರೆ ಇದ್ದರೆ ಸರ್ಪದೋಷಗಳು ಬರ್ತದೆ. ಹಾಗೆ ಚರ್ಮ ತೊಂದರೆಗಳು, ನರ ತೊಂದರೆಗಳೆಲ್ಲದೂ ಬರುವಂತಹದ್ದು ರಾಹುಕೇತುಗಳಿಂದ ಒಂದು ದೋಷದಿಂದ. ಇದಿಷ್ಟು ಕೂಡ ಶಾಂತಿ ಮಂತ್ರವಾಗಿತ್ತು. ಇದನ್ನು ಉಪಯೋಗ ಮಾಡಿಕೊಳ್ಳಿ, ಹಾಗೆ ತೊಂದರೆಗಳಿಂದ ವಿಮುಕ್ತರಾಗಿರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ನೀವು ನವಗ್ರಹಗಳ ಶಾಂತಿ ಮಂತ್ರವನ್ನು ತಿಳ್ಕೊಂಡ್ರಿ. ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ಜ್ಯೋತಿಷ ವಿಚಾರಗಳಿರ್ಬೋದು ಅಥವಾ ದೋಷ ಪರಿಹಾರಗಳಿರ್ಬೋದು, ಅದನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಜೊತೆಗೆ ನೀವು ನಿಮ್ಮ ಕುಟುಂಬಸ್ಥರಿಗೂ ನಿಮ್ಮ ಗೆಳೆಯರಿಗೂ ಒಳ್ಳೆಯದಾಗಬೇಕು ಅನ್ನೋಂಥ ಬಯಸುವಂತದ್ದಿದ್ರೆ, ಅವರು ಕೂಡ ಅನೇಕ ತೊಂದರೆಗಳಿಂದ ಪರಿಹಾರವನ್ನು ಪಡೆಯಬೇಕು ಅನ್ನುವಂತಹ ಒಂದು ಇಚ್ಛೆ ನಿಮ್ಮಲ್ಲಿದ್ರೆ
ನಮ್ಮ ಚಾನೆಲ್ ಅನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಅವರು ವಿಷಯನ ತಿಳ್ಕೊಳ್ಬಹುದು, ಹಾಗೆ ಅವರ ಒಂದು ದೋಷಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.